ಪ್ಲಸ್ ಅಯಾನುಗಳನ್ನು ಬಿಡುಗಡೆ ಮಾಡ್ತದೆ. ಈ ಅಯಾನುಗಳ ಮೂಲಕ ವಿದ್ಯುತ್ ಹರಿಯುತ್ತದೆ. ಅದೇ ರೀತಿ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸಿಲ್ ಎಂದರೆ OH ಮೈನಸ್ ಅಯಾನುಗಳನ್ನು ಬಿಡುಗಡೆ ಮಾಡ್ತದೆ. ಇದರ ಮೂಲಕ ವಿದ್ಯುತ್ ಸರಾಗವಾಗಿ ಹರಿಯಲು ಅನುಕೂಲವಾಗುತ್ತದೆ. ಇದರಿಂದ ಇವೆರಡು ಒಳ್ಳೆಯ ವಿದ್ಯುತ್ ವಾಹಕಗಳಾಗಿವೆ. ನಂತರ ಸಾರರಿಕ್ತಗೊಳಿಸುವಿಕೆ. ಆಮ್ಲ ಅಥವಾ ಪ್ರತ್ಯಾಮ್ಲವನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ H3O+ ಅಥವಾ OH- ಎಂದರೆ ಹೈಡ್ರೋನಿಯಂ ಅಥವಾ ಹೈಡ್ರಾಕ್ಸಿಲ್ ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನ ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯುತ್ತಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಶಾಖವು ಬಿಡುಗಡೆಯಾಗ್ತದೆ. ಇದು ಅತಿ ಬಹಿರುಷ್ಣಕ ಕ್ರಿಯೆ. ಆದ್ದರಿಂದ ನಾವು ಸಾಕಷ್ಟು ಎಚ್ಚರಿಕೆ ವಹಿಸೋದು ಅಗತ್ಯವಾಗಿರುತ್ತೆ. ಮಕ್ಕಳೇ, ನೆನಪಿನಲ್ಲಿಟ್ಕೊಳ್ಳಿ, ಎಂದಿಗೂ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ನೀರನ್ನು ಹಾಕಬಾರದು. ನೀರಿಗೆ ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ನಿಧಾನವಾಗಿ ಹಾಕುತ್ತಾ ಕಲಕುತ್ತಿರಬೇಕು. ಆಗಲೇ ಸರಿಯಾಗಿ ಸಾರರಿಕ್ತಗೊಳಿಸಲು ಸಾಧ್ಯ ಆಗುತ್ತೆ. ಈಗ ನೀವು ಎಷ್ಟು ಶಕ್ತಿಯುತವಾಗಿದ್ದೀರಿ ಹೇಳಿ? ಅದನ್ನ ನೀವು ಹೇಗೆ ತೋರಿಸ್ತೀರೋ ನನಗೆ ಗೊತ್ತಿಲ್ಲ. ಆದರೆ ಈಗ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎಷ್ಟು ಶಕ್ತಿಯುತವಾಗಿವೆ ಎಂದರೆ ಪ್ರಬಲವಾಗಿವೆ ಎಂದು ತಿಳ್ಕೊಳ್ಳೋಣ. ಯಾವುದೇ ದ್ರಾವಣಗಳಲ್ಲಿ H+ ಅಂದರೆ ಹೈಡ್ರೋಜನ್ ಪ್ಲಸ್ ಅಯಾನುಗಳು ಅತಿ ಹೆಚ್ಚಾಗಿದ್ದರೆ ಅದು ಆ ಆಮ್ಲವು ಅಷ್ಟು ಪ್ರಬಲವಾಗಿರುತ್ತದೆ. ಅದೇ ರೀತಿ ದ್ರಾವಣಗಳಲ್ಲಿ OH- ಅಂದರೆ ಹೈಡ್ರಾಕ್ಸಿಲ್ನ ಋಣ ಅಯಾನುಗಳು ಅತಿ ಹೆಚ್ಚಾಗಿದ್ದರೆ ಅದು ಅಷ್ಟು ಪ್ರಬಲವಾದ ಪ್ರತ್ಯಾಮ್ಲ ಅಂತ ಕರಿತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾಮರ್ಥ್ಯ ಶಕ್ತಿಯನ್ನ ಕಂಡುಹಿಡಿಯೋದಕ್ಕೆ ನಾವು pH ಸ್ಕೇಲ್ ಅಂದರೆ pH ಮಾನವನ್ನ ಅಭಿವೃದ್ಧಿಪಡಿಸಲಾಗಿದೆ. ಈ pH ನಲ್ಲಿರುವ P ಜರ್ಮನ್ ಭಾಷೆಯ ಪೊಟೆನ್ಸ್ ಎಂಬ ಪದವಾಗಿದ್ದು ಸಾಮರ್ಥ್ಯ ಅಥವಾ ಶಕ್ತಿ ಎಂಬ ಅರ್ಥವನ್ನು ಹೊಂದಿದೆ. ಹಾಗಾದ್ರೆ ಈ pH ಎಂದರೇನು? pH ಎಂದರೆ ನೆಗೆಟಿವ್ ಲಾಗರಿದಮ್ ಆಫ್ ಹೈಡ್ರೋಜನ್ ಅಯಾನ್ ಅಂತ ಅರ್ಥ. ಸಾಮಾನ್ಯವಾಗಿ ಸಾರ್ವತ್ರಿಕ ಸೂಚಕದಿಂದ ಮಾಡಲ್ಪಟ್ಟ ಕಾಗದದಲ್ಲಿ 0 ಇಂದ 14ರವರೆಗೆ ಸಂಖ್ಯೆಗಳನ್ನ ಸ್ಕೇಲ್ನಂತೆ ಅಳವಡಿಸಲಾಗಿರುತ್ತೆ. ನಾವು ಯಾವ ದ್ರಾವಣದ pH ಮೌಲ್ಯ ಅಳೆಯಬೇಕೋ ಅದರ pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಆಮ್ಲೀಯವೆಂದು, 7ಕ್ಕಿಂತ ಜಾಸ್ತಿ ಇದ್ದರೆ ಪ್ರತ್ಯಾಮ್ಲೀಯವೆಂದು ಪರಿಗಣಿಸಬೇಕಾಗುತ್ತೆ. ಅದು ಸರಿಯಾಗಿ 7 ಆಗಿದ್ದರೆ ತಟಸ್ಥ ಎಂದು ನಿರ್ಧರಿಸಬಹುದು. ಅದು ಆಮ್ಲವೂ ಅಲ್ಲದೆ ಪ್ರತ್ಯಾಮ್ಲವೂ ಅಲ್ಲದೆ ತಟಸ್ಥ ದ್ರವವಾಗಿರುತ್ತೆ. ಹೀಗೆ ನಾವು ದೈನಂದಿನ ಜೀವನದಲ್ಲಿ pH ನ ಮಹತ್ವ ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದನ್ನ ನೋಡೋಣ. ನಮಗೆಲ್ಲ ವಸ್ತುಗಳಲ್ಲೂ pH ನ ಅಗತ್ಯವಿದೆ. ಮುಖ್ಯವಾಗಿ ನಮ್ಮ ದೇಹ. ನಮ್ಮ ದೇಹದ pH ಯಾವಾಗಲೂ 7.0 ಇಂದ 7.8ರ ವ್ಯಾಪ್ತಿಯಲ್ಲಿದ್ದಾಗ ಮಾತ್ರ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮಣ್ಣಿನಲ್ಲಿ ಸಸ್ಯಗಳು ಚೆನ್ನಾಗಿ ಬೆಳೆಯಲು 6.0 ಇಂದ 6.8 pH ಇರಬೇಕು. ನಮ್ಮ ಬಾಯಿಯಲ್ಲಿ pH 5.5ಗಿಂತ ಕಡಿಮೆಯಾದಾಗ ಆಮ್ಲತೆ ಹೆಚ್ಚಿ ಹಲ್ಲುಗಳು ಸವೆಯೋದಿಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಬಾಯಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಆಮ್ಲವನ್ನ ಉತ್ಪತ್ತಿ ಮಾಡ್ತವೆ. ಲವಣಗಳು. ನಾವೀಗ ಲವಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನೀವು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಏನಾಗುತ್ತೆ ಅನ್ನೋದನ್ನ ಕಲ್ತ್ಕೊಂಡಿದ್ದೀರಾ. ನಿಮಗೆಲ್ಲ ಗೊತ್ತಿದ್ದಂತೆ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಗಿವ್ಸ್ ರೈಸ್ ಟು ಲವಣಗಳು. ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣಗಳನ್ನ ಉತ್ಪತ್ತಿ ಮಾಡುತ್ತದೆ. ಈಗ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಒಂದು ಕೈಯಲ್ಲಿ ಅಮೋನಿಯಾ ಮತ್ತೊಂದು ಕೈಯಲ್ಲಿ ಕ್ಲೋರಿನ್ ಅನ್ನು ತೆಗೆದುಕೊಂಡು ಎರಡನ್ನು ಮಿಶ್ರಣ ಮಾಡಿದಾಗ ಅದು ಅಮೋನಿಯಂ ಕ್ಲೋರೈಡ್ ಆಗುತ್ತದೆ. ಈ ರೀತಿ
ಲವಣಗಳು ಉತ್ಪತ್ತಿಯಾಗುತ್ತದೆ. ಈ ಲವಣಗಳಲ್ಲಿ 3 ವಿಧಗಳಿವೆ. ಅವು ಯಾವುವು ಅಂದರೆ, ಒಂದು ಆಮ್ಲೀಯ ಲವಣ, ಎರಡನೇದಾಗಿ ಪ್ರತ್ಯಾಮ್ಲೀಯ ಲವಣ ಮತ್ತು ಮೂರನೇದಾಗಿ ತಟಸ್ಥ ಲವಣ. ಸಾಮಾನ್ಯ ಉಪ್ಪನ್ನು ಹಲವಾರು ದಿನಬಳಕೆಯ ವಸ್ತುಗಳ ತಯಾರಿಕೆಗೆ, ಪ್ರಮುಖವಾಗಿ ಕಚ್ಚಾ ವಸ್ತುಗಳ ತಯಾರಿಕೆಗೆ ಉಪಯೋಗಿಸ್ತವೆ. ಆ ವಸ್ತುಗಳು ಸೋಡಿಯಂ ಹೈಡ್ರಾಕ್ಸೈಡ್, ವಾಷಿಂಗ್ ಸೋಡಾ, ಚಲುವೆ ಪುಡಿ ಮತ್ತು ಬೇಕಿಂಗ್ ಪೌಡರ್ ಇತ್ಯಾದಿ. ನಾವೀಗ ಸೋಡಿಯಂ ಹೈಡ್ರಾಕ್ಸೈಡ್ ಬಗ್ಗೆ ತಿಳ್ಕೊಳ್ಳೋಣ. ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣವನ್ನು ಬ್ರೈನ್ ದ್ರಾವಣ ಅಂತ ಕರೀತಾರೆ. ಈ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. 2NaCl plus 2H2O is gives rise to 2NaOH plus Cl2 plus H2. ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಕ್ಲೋರಿನ್ ಅನಿಲ ಮತ್ತು ಹೈಡ್ರೋಜನ್ ಅನಿಲವು ಉತ್ಪತ್ತಿಯಾಗುತ್ತದೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಕ್ಲೋರಿನ್ನಿಂದ ಕ್ಲೋರ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರ ಉತ್ಪನ್ನದಿಂದ ಆಲ್ಕಲಿ ಎಂಬ ಪದಗಳನ್ನು ತೆಗೆದುಕೊಂಡು ಇದಕ್ಕೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಮೇಲಿನ ಪ್ರಯೋಗದಲ್ಲಿ ಕ್ಲೋರಿನ್ ಅನಿಲವು ಆನೋಡ್ನಲ್ಲಿ ಮತ್ತು ಹೈಡ್ರೋಜನ್ ಅನಿಲವು ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುತ್ತೆ. ನೀವು ಕುಡಿಯುವ ನೀರಿನಲ್ಲಿ ಕ್ಲೋರಿನ್ ಇರೋದನ್ನ ಗಮನಿಸಿದ್ದೀರಾ? ಹೌದು, ಇದು ಬ್ಲೀಚಿಂಗ್ ಪೌಡರ್ನಿಂದ. ಬ್ಲೀಚಿಂಗ್ ಪೌಡರ್ ಎಂದರೆ ಚಲುವೆ ಪುಡಿ. ಶುಷ್ಕ ಅರಳಿದ ಸುಣ್ಣ ಎಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಕ್ಲೋರಿನ್ ಜೊತೆ ವರ್ತಿಸಿದಾಗ ಈ ಚಲುವೆ ಪುಡಿ ನಮಗೆ ದೊರೆಯುತ್ತೆ. ಈ ಚಲುವೆ ಪುಡಿಯನ್ನ ಯಾವುದರಲ್ಲಿ ಉಪಯೋಗ ಮಾಡ್ತಾರೆ? ಈ ಚಲುವೆ ಪುಡಿಯನ್ನ ಕಾಗದದ ಕಾರ್ಖಾನೆಯಲ್ಲಿ, ಮರದ ಕೈಗಾರಿಕೆಯಲ್ಲಿ, ಲಾಂಡ್ರಿಯಲ್ಲಿ, ಬಟ್ಟೆ ಕಾರ್ಖಾನೆಯಲ್ಲಿ ಮತ್ತು ಹತ್ತಿ ಕೈಗಾರಿಕೆಯಲ್ಲಿ ಬಟ್ಟೆಗೆ ಬಿಳುಪು ನೀಡಲು ಉಪಯೋಗಿಸ್ತಾರೆ. ಬಹಳ ಮುಖ್ಯವಾಗಿ ಕುಡಿಯುವ ನೀರಿನಲ್ಲಿ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಉಪಯೋಗಿಸ್ತಾರೆ. ಮಣ್ಣಿನಲ್ಲಿರುವಂತಹ ಬ್ಯಾಕ್ಟೀರಿಯಾದಂತಹ ಹಾನಿಕಾರಕ ಸೂಕ್ಷ್ಮಜೀವಿಗಳನ್ನ ಕೊಲ್ಲೋದಕ್ಕೂ ಕೂಡ ಇದನ್ನ ಉಪಯೋಗಿಸ್ತಾರೆ. ನಿಮಗೆಲ್ಲ ಪಕೋಡ ಗೊತ್ತಿದೆಯಲ್ವೇ? ಈಗ ನಾನು ಪಕೋಡ ತೆಗೆದುಕೊಂಡೆ ಅಂದ್ಕೊಳ್ಳಿ. ನೀವೆಲ್ಲ ಪಕೋಡ ತಿಂದಿರುವಿರಲ್ಲ? ಪಕೋಡ ಹೇಗಿರಬೇಕು? ಪಕೋಡ ರುಚಿ ರುಚಿಯಾದ ಗರಿ ಗರಿ ಪಕೋಡವನ್ನು ಹೇಗೆ ತಯಾರು ಮಾಡುವರು? ಹಿಟ್ಟಿಗೆ ಬೇಕಿಂಗ್ ಸೋಡಾ ಎಂದರೆ ಅಡುಗೆ ಸೋಡಾವನ್ನ ಬಳಸೋದ್ರಿಂದ ಈ ಪಕೋಡವನ್ನ ಗರಿಗರಿಯಾಗಿ ತಯಾರಿ ಮಾಡ್ತಾರೆ. ಬೇಕಿಂಗ್ ಸೋಡಾ ಎಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3. ಇದನ್ನ ಹೇಗೆ ತಯಾರಿ ಮಾಡ್ತಾರೆ? ಸೋಡಿಯಂ ಕ್ಲೋರೈಡ್ ನೀರು, ಇಂಗಾಲದ ಡೈಆಕ್ಸೈಡ್ ಮತ್ತು ಅಮೋನಿಯಾದೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಅಮೋನಿಯಂ ಕ್ಲೋರೈಡ್ ಉತ್ಪತ್ತಿಯಾಗುತ್ತದೆ. NaCl plus H2O plus CO2 plus NH3 is gives rise to NH4Cl plus NaHCO3. ಅಡುಗೆ ಸೋಡಾವನ್ನು ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಬಳಸ್ತಾರೆ. ಇದನ್ನು ದೋಸೆ, ಇಡ್ಲಿ ಮುಂತಾದವುಗಳು ಮೃದುವಾಗೋದಿಕ್ಕೆ ಬಳಸ್ತಾರೆ. ಬೇಕರಿಗಳಲ್ಲಿ ಬ್ರೆಡ್, ಕೇಕ್, ಬನ್ನು ಮುಂತಾದವುಗಳು ಉಬ್ಬಿ ಮೃದು ಮತ್ತು ಹೆಚ್ಚು ರಂಧ್ರಯುಕ್ತವಾಗಲು ಬಳಕೆ ಮಾಡ್ತಾರೆ. ಈ ಬೇಕಿಂಗ್ ಪುಡಿಯನ್ನು ಕಾಯಿಸಿದಾಗ ಅಥವಾ ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನಡೆಯುವ ರಾಸಾಯನಿಕ ಕ್ರಿಯೆ NaHCO3 plus H plus is gives rise to CO2 plus H2O plus ಆಮ್ಲದ ಸೋಡಿಯಂ ಲವಣ. ಇದರಲ್ಲಿ ಉತ್ಪತ್ತಿಯಾದ ಇಂಗಾಲದ ಡೈಆಕ್ಸೈಡ್ ಆಹಾರವನ್ನು ಉಬ್ಬುವಂತೆ ಮತ್ತು ಮೃದುವಾಗಿ ರಂಧ್ರಯುಕ್ತಗೊಳಿಸುತ್ತದೆ. ಇದನ್ನು ಅಗ್ನಿಶಾಮಕ ದಳದಲ್ಲಿ ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಮತ್ತು ಆಮ್ಲಶಾಮಕಗಳಾಗಿ ಜಠರದಲ್ಲಿ ಆಮ್ಲವನ್ನು ತಟಸ್ಥಗೊಳಿಸಲು ಉಪಯೋಗಿಸ್ತಾರೆ. ಮಕ್ಕಳೇ,
ನಿಮಗೆ ಗೊತ್ತೇ ನಮ್ಮ ಬಟ್ಟೆಗಳು ಇಷ್ಟೊಂದು ಸ್ವಚ್ಛವಾಗಿರೋದು ಹೇಗೆ? ಹೌದು, ಇದಕ್ಕೆ ಕಾರಣ ಇದೆ. ಅದೇ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್, Na2CO3 10H2O. ಇದನ್ನ ನೀವು ಹೇಗೆ ಪಡೆಯುತ್ತೀರಾ? ಈ ಬೇಕಿಂಗ್ ಸೋಡಾವನ್ನು ಕಾಯಿಸುವ ಮೂಲಕ ಸೋಡಿಯಂ ಕಾರ್ಬೋನೇಟ್ ಅನ್ನ ಪಡೆಯಬಹುದಾಗಿದೆ. ಸೋಡಿಯಂ ಕಾರ್ಬೋನೇಟ್ನ ಪುನರ್ ಸ್ಫಟಕೀಕರಣದಿಂದ ವಾಷಿಂಗ್ ಸೋಡಾವನ್ನ ಉಂಟು ಮಾಡ್ತಾರೆ. ಇದೊಂದು ಪ್ರತ್ಯಾಮ್ಲೀಯ ಲವಣ. Na2CO3 plus 10H2O gives rise to Na2CO3 plus 10H2O. ವಾಷಿಂಗ್ ಸೋಡಾದ ಉಪಯೋಗಗಳೇನು? ಈ ವಾಷಿಂಗ್ ಸೋಡಾದಿಂದ ನಮಗೆ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದನ್ನು ಗಾಜು, ಸಾಬೂನು ಮತ್ತು ಕಾಗದದ ಕಾರ್ಖಾನೆಗಳಲ್ಲಿ ಉಪಯೋಗಿಸ್ತಾರೆ. ಎರಡನೇದಾಗಿ ಇದನ್ನ ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸ್ತಾರೆ. ಮೂರನೇದಾಗಿ ಗೃಹ ಬಳಕೆಗಳ ಸ್ವಚ್ಛಕಾರಿಯಾಗಿ ಉಪಯೋಗಿಸ್ತಾರೆ. ನಾಲ್ಕನೇದಾಗಿ ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ ಕೂಡ ಉಪಯೋಗಿಸ್ತಾರೆ. ನಂತರ ಸ್ಫಟಕೀಕರಣ. ನಾವೀಗ ಸ್ಫಟಕೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಸ್ಫಟಕೀಕರಣ ನೀರು ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯಾಗಿದೆ. ಉದಾಹರಣೆಗೆ, ಶುಷ್ಕವಾಗಿರುವಂತೆ ಕಾಣುವ ತಾಮ್ರದ ಸಲ್ಫೇಟ್ನ ಅರಳುಗಳು ಸ್ಫಟಕೀಕರಣ ನೀರನ್ನ ಹೊಂದಿರ್ತವೆ. ಈ ಅರಳುಗಳನ್ನ ಕಾಯಿಸಿದಾಗ ಅದರಲ್ಲಿರುವ ನೀರು ಹೊರಬಂದು ಲವಣವು ಬಿಳಿ ಪುಡಿಯಾಗುತ್ತದೆ. ಈ ಪುಡಿಗೆ ನೀರು ಹಾಕಿದಾಗ ಮೊದಲಿನ ನೀಲಿ ಬಣ್ಣ ಪುನಃ ಕಾಣಿಸಿಕೊಳ್ಳುತ್ತದೆ. ಈ ವಿಧಾನದಿಂದ ನಾವು ಬಹಳ ಉಪಯುಕ್ತವಾದ ಮತ್ತು ಅತ್ಯಗತ್ಯವಾದ ವಸ್ತುಗಳನ್ನ ಪಡೆಯುತ್ತೇವೆ. ಅದು ಜಿಪ್ಸಮ್. ಈ ಜಿಪ್ಸಮ್ ಲವಣವು ಎರಡು ನೀರಿನ ಅಣುಗಳನ್ನು ಸ್ಫಟಕೀಕರಣ ನೀರಾಗಿ ಹೊಂದಿರುತ್ತದೆ. ಇದರ ಅಣುಸೂತ್ರ CaSO4 2H2O. ಈ ಜಿಪ್ಸಮ್ ಲವಣದ ಉಪಯೋಗವನ್ನು ನಾವೀಗ ತಿಳ್ಕೊಳ್ಳೋಣ. ಜಿಪ್ಸಮ್ ಅನ್ನು 373 ಕೆಲ್ವಿನ್ಗೆ ಕಾಯಿಸಿದಾಗ ಅದು ತನ್ನಲ್ಲಿರುವ ನೀರಿನ ಅಣುವನ್ನು ಕಳೆದುಕೊಳ್ಳುತ್ತದೆ. CaSO4 2H2O gives rise to CaSO4 half H2O plus 1.5 H2O. ಕ್ಯಾಲ್ಸಿಯಂ ಸಲ್ಫೇಟ್ ಎಮಿಹೈಡ್ರೇಟ್ ಆಗುತ್ತದೆ. ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂತಾರೆ. ಇಲ್ಲಿ ಎರಡು CuSO4 ಘಟಕ ಸೂತ್ರಗಳು ಒಂದು ನೀರಿನ ಅಣುವನ್ನು ಹಂಚಿಕೊಂಡಿರುತ್ತವೆ. ಇದು ಬಿಳಿ ಪುಡಿಯಾಗಿದ್ದು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ಪುನಃ ಗಟ್ಟಿಯಾಗಿ ಘನರೂಪದ ಜಿಪ್ಸಮ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದನ್ನು ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡ್ತಾರೆ. ಆಟಿಕೆಗಳ ತಯಾರಿಕೆಯಲ್ಲಿ ಮತ್ತು ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈಯನ್ನು ತಯಾರಿಸಲು ಸಹ ಉಪಯೋಗಿಸ್ತಾರೆ. ಮಕ್ಕಳೇ, ಇಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಇದು ಎಷ್ಟೊಂದು ಆಸಕ್ತಿದಾಯಕವಾಗಿತ್ತಲ್ವೇ? ಇದನ್ನು ನೀವು ಚೆನ್ನಾಗಿ ಮನನ ಮಾಡಿಕೊಳ್ಳಿ. ಮುಂದಿನ ಅಧ್ಯಾಯದಲ್ಲಿ ನಾವು ಪುನಃ ಭೇಟಿಯಾಗೋಣ. ಅಲ್ಲಿವರೆಗೆ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ನ ನೋಡ್ತಾನೇ ಇರಿ. ಥ್ಯಾಂಕ್ ಯು.